ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕಥಾನಾಯಕ ಒಬ್ಬ ರೌಡಿ, ಡೇಂಜರಸ್ ಕ್ರಿಮಿನಲ್ ಅನ್ನುವಂಥ ಪಟ್ಟಿಯನ್ನು ಕಟ್ಟಿಕೊಂಡಂಥ ಈ ಯುವಕ, ಈತ ಈ ಒಂದು ರವೀಂದ್ರನಾಥ್ ಠಾಗೂರ್ ಅವರ ವಾಲ್ಮೀಕಿ ಅನ್ನುವಂಥ ನೃತ್ಯ ರೂಪಕದೊಳಗೆ ಅಭಿನಯಿಸಿ ಏನಂತಂದ್ರೆ ದೊಡ್ಡ ನಾಯಕನಾಗಿ ಮೆರೆದಂಥ ಕಥೆಯನ್ನು ನಾನಿವತ್ತು ಹೇಳಾಕತ್ತೀನಿ. ನಮ್ಮ ಈ ಕಥಾನಾಯಕನ ಹೆಸರು ವಿಕ್ಕಿ ಅರೋರಾ ಅಂಥೇಳಿ, ಕಲ್ಕತ್ತಾ ಮೂಲದವನು. ಅಲ್ಲಿ ಏನಾಗ್ತಿತ್ತು ಅಂತಂದರೆ, ಆ ಕಲ್ಕತ್ತಾದಲ್ಲಿ ಇವರ ತಂದೆ ಒಬ್ಬ ಮೀನಿನ ಮಾರ್ಕೆಟ್ನಲ್ಲಿ ಅವ್ರು ಏನಂತಂತಂದ್ರೆ ಈ ಕೆಲಸವನ್ನು ಮಾಡ್ತಿದ್ರು. ಮೀನುಗಳನ್ನು ಮಾರಿ ಅವ್ರಿಗೆ ಅದರಿಂದ ಬಂದಂಥ ಹಣದಿಂದ ಸಂಸಾರದ ಖರ್ಚುಗಳನ್ನು ನಿಭಾಯಿಸ್ತಾಯಿದ್ರು. ಇವನ ತಾಯಿ, ತಂದೆ ಮತ್ತು ಒಬ್ಬ ತಮ್ಮ ಇದ್ದ. ಆನಂತರ ಏನಾಗ್ತಿತ್ತು ಅಂತಂದ್ರೆ, ತಂದೆನೂ ಹೆಚ್ಚಿಗೆ ಓದಿರಲಿಲ್ಲ, ಅದ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಇತ್ತು. ಅವ್ರ ಮಕ್ಕಳಿಗೆ ಹಗಲೆಲ್ಲ ಹೇಳೋರು, ನೀ ಚೆನ್ನಾಗಿ ಓದು, ದೊಡ್ಡ ಆಫೀಸರ್ ಆಗಬೇಕು ನೀನು ಅಂತಂದು ಹೇಳಿ ಮಗನಿಗೆ ಹಗಲೆಲ್ಲ ಹೇಳ್ತಿದ್ರು ಅವರು. ಅದೇ ರೀತಿ ವಿಕ್ಕಿನೂ ಕೂಡ ತುಂಬ ಜಾಣ ವಿದ್ಯಾರ್ಥಿಯಾಗಿದ್ದ. ಒಂದು ಸಲ ಏನಾಯಿತು ಅಂದ್ರೆ, ಅವನು 2ನೇ ತರಗತಿಯೊಳಗಿದ್ದಾಗ ಅವನ ತಂದೆ ಒಂದು ಅಪಘಾತದೊಳಗೆ ನಿಧನರಾದರು. ಆವಾಗ ಅವ್ರ ಪರಿಸ್ಥಿತಿ ಬಹಳ ಕಷ್ಟ ಆಗಕತ್ತಿತು. ಅಂದ್ರೆ ಅವರೇ ದುಡಿತಾ ಇದ್ದರು. ಅವರೇ ತೀರಿ ಹೋದ್ಮೇಲೆ ಅವರು 2 ಹೊತ್ತಿನ ಊಟಕ್ಕೂ ಭಾಳ ತೊಂದರೆ ಆಗಕತ್ತಿತು. ತಾಯಿ ಇದ್ದಾಕಿ ಇವ್ರ ಮನೆಯೊಳಗೆ ಕಸ ಮುಸುರೆಯನ್ನು ಮಾಡುವಂಥ ಕೆಲಸವನ್ನು ಆಕೆ ಮಾಡ್ತಿದ್ಲು. ಆನಂತರ ಅವ್ರ ತಂದೆ, ನೀವು ಯಾವಾಗಲೂ ದೊಡ್ಡ ಆಫೀಸರ್ ಆಗಬೇಕು ಅಂತಂದು ಹೇಳಿ ಅನ್ನೋದನ್ನು ಅವರ ತಾಯಿ ಮರ್ತಿರಲಿಲ್ಲ. ಆಕೆ ಏನು ಮಾಡಿದ್ಲು ಅಂತಂತಂದ್ರೆ, ಈ ಚರ್ಚ್ನಲ್ಲಿರುವಂಥ ಫಾದರ್ ಕಡೆ ಹೋದ್ಲು. ನನ್ನ ಮಗನಿಗೆ ನಿಮ್ಮ ಸ್ಕೂಲ್ನಲ್ಲಿ ಸೇಂಟ್ ಜೇವಿಯರ್ ಸ್ಕೂಲ್ ಅಂತ ಇತ್ತು, ಅಲ್ಲಿ ನೀವೊಂದು ಸೀಟನ್ನು ಕೊಡ್ರಿ ಅಂತಂದು ಹೇಳಿ ಬಹಳ ದೈನ್ಯದಿಂದ ಆಕೆ ಬೇಡ್ಕೊಂಡ್ರು. ಆಯಿತು ಅಂತಂದು ಹೇಳಿ ಆ ಫಾದರ್ ಇದ್ದವರು ಇವನಿಗೆ ಒಂದು ಸೀಟನ್ನು ಕೊಟ್ಟರು, ತಮ್ಮ ಶಾಲೆಯಲ್ಲಿ ಸೀಟನ್ನು ಕೊಟ್ಟರು. ಜಾಣ ವಿದ್ಯಾರ್ಥಿಯಾಗಿದ್ದ ವಿಕ್ಕಿ ಅರೋರಾ. ಅವನು ಅಭ್ಯಾಸದಲ್ಲಿ ಆಯ್ತು ಮತ್ತು ಕ್ರೀಡೆಯಲ್ಲಿ ಎತ್ತಿದ ಕೈ ಅವನು, ದೊಡ್ಡ ಕ್ರೀಡಾಪಟು ಆಗಿದ್ದ ಅವನು. ಆವಾಗ ಏನಾಯಿತು ಅಂತಂದ್ರೆ, ಈ ಒಂದು ಕ್ರೀಡೆಯೊಳಗೆ ಒಂದು ಕ್ರೀಡಾಪಟು ಆಗಿದ್ನಲ್ಲ, ಅದಕ್ಕೆ ಮಿಲ್ಟ್ರಿಗೆ ಸೇರಬೇಕು, ದೊಡ್ಡ ಆರ್ಮಿ ಆಫೀಸರ್ ಆಗಬೇಕು ಅನ್ನುವಂಥದ್ದು ಅವನ ಕನಸಾಗಿತ್ತು. ಇಂಥ ಹೊತ್ತಿನೊಳಗೆ ಒಂದು ಊಹಿಸಲಾರದಂಥ ಘಟನೆ ಇದು ನಡೆದು ಹೋಯ್ತು. ಅವನ 15 ವರ್ಷದವಿದ್ದ. ಅವಾಗ ಏನಾಯಿತು ಅಂತಂತಂದ್ರೆ, ಅವನು ಹೇರ್ ಕಟಿಂಗ್ ಸಲುವಾಗಿ ಸಲೂನ್ಗೆ ಹೋಗಿದ್ದ. ಅಲ್ಲಿ ಬಹಳ ರಶ್ ಇತ್ತು. ಅವಾಗ ಏನಾಯ್ತಂದ್ರೆ, ಕ್ಯೂದೊಳಗೆ ಎಲ್ಲರ ಜೊತೆ ಇವತ್ತೂ ಕುಂತ ನಂಬರ್ ಬರಬೇಕು ಅಂತೇಳಿ. ಅವಾಗ ಪಕ್ಕದಲ್ಲಿದ್ದಂಥ ಒಂದು ಹುಡುಗನಿಗೆ ಏನೋ ಅಕಸ್ಮಾತಾಗಿ ಇವನು ಕಾಲು ತಾಗ್ತು. ಆ ಹುಡುಗ ಎದ್ದು ಏನು ಮಾಡ್ದ ಅಂತಂದ್ರೆ, ಇವಂಗೆ ಬೈಯೋದಲ್ದ ಇವಂಗೊಂದೆರಡು ಹೇಟ್ ಹೊಡೆದ ಬಿಟ್ಟ. ಇವಂಗೂ ಸಿಟ್ಟು ಬಂದು ಏನು ಮಾಡಿದ್ನು ಅಂತಂದ್ರೆ, ಇವಂಗೂ ಚೆನ್ನಾಗಿ ಹೊಡೆದ ಕೂಡಲೇ ಏನಾಯಿತು ಅಂತಂತಂದ್ರೆ, ಮುಂದೆ ಆ ಹುಡುಗ ಮನೆಯೊಳಗೆ ಹೋಗಿ ಅಲ್ಲಿ ಕುಸಿದು ಬಿದ್ದು ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಾನೆ. ಹೀಗಾಗಿ ಇದು ಪೊಲೀಸ್ ಕೇಸ್ ಆಗಲಿಲ್ಲ. ಈ ವಿಕ್ಕಿ ಅರೋರಾಗ ಏನಾಯ್ತು ಅಂತಂದ್ರೆ, ಅದೊಂದು ದೊಡ್ಡ ಆಘಾತ ಅನ್ನಿಸ್ತು. ಅವಾಗ ಅವ್ನಿಗೆ ಏನು ಅನ್ನಿಸ್ತು ಅಂತಂದ್ರೆ, ತೋಳ್ಬಲ ಇದ್ದರೆ ಎಲ್ಲರೂ ಹೆದರ್ತಾರೆ, ಶಕ್ತಿವಂತರ ಇಂಥ ಒಂದು ಗುಂಪು ಕಟ್ಕೊಂಡು ನಾ ಏನಂತ ಮಹಾರಾಜನಾಗಿರಬಹುದು ಅನ್ನುವಂಥದ್ದು ಯೋಚನೆ ಇದ್ದು ಬೆಳೀತವನು. ಈ ಪುಂಡು ಪೋಖರಿಗಳ ಒಂದು ಗುಂಪನ್ನು ಅವ ತಯಾರು ಮಾಡಿಕೊಂಡು ಇಂಥ ಏನಂತಂತಂದ್ರೆ ಒಂದು ರೌಡಿಯಾಗಿ ಆತ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ. ಆತ ರೌಡಿಯಾಗಿ ಬೆಳೆದ್ಕೊಳ್ಳೆ ಅನೇಕ ಜನ ಶ್ರೀಮಂತರು, ಉದ್ಯಮಿಗಳು ಅವನೇನಂತಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ತಿದ್ರು. ಅವಾಗ ಕೊಲೆ ಮಾಡು, ದರೋಡೆ ಮಾಡು, ಹಲ್ಲೆ ಮಾಡು, ಕಿಡ್ನ್ಯಾಪ್ ಮಾಡು ಇಂಥದಕ್ಕೆ ಅವ್ನು ಸುಪಾರಿ ಕೊಡ್ತಿದ್ರು. ಅವಾಗ ಕಾಲೇಜ್ಗೂ ಹೋಗಿದ್ದ ಅವನು. ಎಲ್ಲ ಜನ ನೋಡಿ ಅಂಜುತ್ತಿದ್ರು ಅವ್ನು ನೋಡಿ. ಕೆಲವೊಬ್ರು ನಮಸ್ಕಾರ ಸರ್ ಅಂತ ಅಂತಿದ್ರು, ಭಾಳ ಮರ್ಯಾದೆ ಕೊಡ್ತಿದ್ರು ಅವನಿಗೆ. ಅವ ಏನು ಮಾಡ್ತಿದ್ದ ಅಂತಂದ್ರೆ, ಈ ಶ್ರೀಮಂತರಿಂದ ಈ ಸುಪಾರಿಗಳನ್ನು ತಗೊತಿದ್ದ. ತನ್ನ ಏನು ಹುಡುಗರದ ಟೀಮ್ ಕಟ್ಟಿದ್ನಲ್ಲ, ಅವ್ರಿಗೆ ಆ ಕೆಲಸವನ್ನು ವಹಿಸಿ ತಾನು ಕಾಲೇಜ್ಗೆ ಹೋಗ್ತಿದ್ದ.
ಆ ನಂತರ ಸಂಜೆ ಬರೋದ್ರೊಳಗೆ ಅವರು ಆ ಕೆಲಸವನ್ನು ಮಾಡಿದಂಥ ವರದಿಯನ್ನು ಒಪ್ಪಿಸ್ತಾ ಇದ್ರು. ಒಂದು ಸಲ ಏನಾಯ್ತು ಅಂತಂದ್ರೆ ಒಬ್ಬ ಶ್ರೀಮಂತನೊಂದಿಗೆ ಅವನು ಹೇಳಿದಂಥ ಕೆಲಸವನ್ನು ಮಾಡಿದ್ದ. ಅವ ಹಣ ಕೊಡದೆ ಇವನು ಸತಾಯಿಸಕತ್ತ. ಅವಾಗ ಇವ ಏನು ಮಾಡ್ದ ಅಂತಂದ್ರೆ ಅವನ ಅಂಗಡಿಗೆ ಹೋದ. ನೀ ಹಣ ಕೊಡವಲ್ಲಿ, ನೀ ಭಾಳ ಸತಾಯಿಸಾಕತ್ತಿ, ಕೊಡಲೇಬೇಕು ಅಂತಂದು ಹೇಳಿ ಧಮಕಿ ಹಾಕಾಕತ್ತ. ಆಗ ಶ್ರೀಮಂತ ಏನು ಮಾಡಿದ್ನು ಅಂತಂದ್ರೆ, ಇಲ್ಲ ನಿನ್ನ ಹಣ ತೊಗೊಂಡ್ಬರ್ತೀನಿ ತಡಿ ಅಂತೇಳಿ ಒಳಗೆ ಹೋದ. ಒಳಗೆ ಹೋಗಿ ಪೊಲೀಸರಿಗೆ ಫೋನ್ ಮಾಡ್ದ. ಪೊಲೀಸರಿಗೆ ಫೋನ್ ಮಾಡಿ ಹೊರಗೆ ಬಂದ ಕೂಡಲೇ ಇವ ಅವ್ನು ಮತ್ತೆ ಏನಂತಂದ್ರೆ ದಬಾಸಕತ್ತ, ನನಗೆ ಬೇಗ ಹಣವನ್ನು ಕೊಡು, ನನಗೆ ಬೇಕಾಗೈತಿ ಅಂತಂದು ಹೇಳಿ ಜೋರು ಬಾಯಿ ಮಾಡಿ ಈ ರೀತಿ ಅವನ ಜೋಡಿ ವಾದ ಮಾಡಬೇಕಾದ್ರೆ ಪೊಲೀಸರ ಜೀಪ್ ಬಂತು. ಇವನನ್ನು ಏನಂತಂದ್ರೆ ಅವರು ಜೈಲಿಗೆ ಕರ್ಕೊಂಡು ಹೋದರು. ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಇವನ್ನ ಚಲೋದಂತ ತಳ್ಸಾಕತ್ತರ ಅವರು. ತಳ್ಸಾಕತ್ಕೊಳ್ಳೆ ಅವಾಗ ಅವ ಎಲ್ಲ ತನ್ನ ಇತಿಹಾಸವನ್ನು ಹೇಳ್ದ. ತಾನು ಹೆಂಗೆ ರೌಡಿ ಅದೆ ಅನ್ನುವಂಥದ್ದನ್ನು ಎಲ್ಲ ಇತಿಹಾಸವನ್ನು ಆತ ಹೇಳ್ದ. ಹೇಳಿದ ಕೂಡಲೇ ಏನಾಯ್ತು ಅಂತಂತಂದ್ರೆ, ಈ ಕೊಲೆ ಸುಪಾರಿನ ತಗೋತಿದ್ನಲ್ಲ, ಕಿಡ್ನ್ಯಾಪ್ ಮಾಡಿಸ್ತಿದ್ದ, ಹಲ್ಲೆ ಮಾಡಿಸ್ತಿದ್ದ, ಇವುಗಳ ಎಲ್ಲನೂ ಕೂಡಿ 17 ಕೇಸುಗಳು ಅವನಿಗೆ ದಾಖಲೆ ಆದವು. 9 ವರ್ಷಗಳ ಶಿಕ್ಷೆ ಇದ್ದದಾತ ಅವನಿಗೆ. ಅವನನ್ನು ಜೈಲಿನಲ್ಲಿ ಹಾಕಿದರು. ಆಗ ಅವಾಗ ಕೇವಲ 22 ವರ್ಷ. ಆಗ ಅವನ ಡಿಗ್ರಿ ಮುಗಿದಿತ್ತು. ಮಹಾರಾಜನಾಗಿ ಮೆರಿಬೇಕು ಅಂತಂದು ಅಂದುಕೊಂಡಂಥ ಹುಡುಗ ಜೈಲಿನ ಒಂದು ಸಲಾಕೆಯ ಹಿಂದೆ ಕಾಲವನ್ನು ಕಳೆಯುವಂಥ ಪರಿಸ್ಥಿತಿ ಬಂತು. ಅವಾಗ ಏನಾಗ್ತಿತ್ತು ಅಂದ್ರೆ, ಈ ಒಂದು ರೌಡಿ ಆಗಿದ್ನಲ್ಲ, ಆ ಹೊತ್ತಿನೊಳಗೆ ಎಷ್ಟೋ ಸಲ ಪೊಲೀಸರ ಕಡೆ ಅವತ್ತು ತಪ್ಪಿಸ್ಕೊಂಡು ಹೋಗ್ತಿದ್ದ. ಈಗೂ ನಾ ಯಾಕೆ ಜೈಲಿನಾಗ ಕೊಳಿಬೇಕು, ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರಾತು ಅಂತಂದು ಹೇಳಿ ಏನು ಮಾಡ್ದ ಅಂತಂತಂದ್ರೆ, ಒಂದು ಸಲ ಜೈಲಿನ ಗೋಡೆಯನ್ನು ಹಾರಿ ಪೊಲೀಸರಿಂದ ತಪ್ಪಿಸ್ಕೊಳಕ್ಕೆ ನೋಡ್ದ. ಆವಾಗ ಅವನ ಕಾಲಿನ ಮೂಳೆ ಇದ್ದದ್ದು ಮುರಿತು. ಹೀಗಾಗಿ ಮತ್ತೆ ಪುನಃ ಏನಾಗ್ತಂತಂದ್ರೆ ಜೈಲಿಗೆ ಅವನನ್ನು ಸೇರಿಸಲಾಯಿತು. ಆ ಹೊತ್ತಿನಲ್ಲಿ ಒಂದು ಅದ್ಭುತವಾದಂಥ ಘಟನೆ ಇದ್ದದ್ದು ನಡೀತು. ಏನಂತಂದ್ರೆ, ಈ ಕೈದಿಗಳ ಮನಪರಿವರ್ತನೆ ಮಾಡುವಂಥ ಒಂದು ಉದ್ದೇಶದಿಂದ ಈ ಒಡಿಶಾದ ಖ್ಯಾತ ನೃತ್ಯ ನಿರ್ದೇಶಕಿ ಅಲಕ್ನಂದಾ ರಾಯ್ ಅನ್ನುವಂಥವರು ಆ ಜೈಲಿಗೆ ಬಂದರು. ಅವರು ಈ ವಾಲ್ಮೀಕಿಯ ಜೀವನದ ಆಧಾರಿತ ಒಂದು ನೃತ್ಯ ರೂಪಕವನ್ನು ಅವರು ಮಾಡಿಸೋರಿದ್ರು. ಈ ಜೈಲಿನ ಕೈದಿಗಳಿಂದ ಮಾಡಿಸ್ಬೇಕು ಅನ್ನುವಂಥದ್ದು ಅವ್ರದ್ದು ಇಚ್ಛೆ ಇತ್ತು. ಅವರು ಅಲ್ಲಿ ಬಂದ ಮೇಲೆ ಆ ಕೈದಿಗಳೆಲ್ಲರನ್ನೂ ಕರೆಸಿದರು. ಯಾಕಂದ್ರೆ ಆ ನಾಟಕಕ್ಕೆ, ನೃತ್ಯ ರೂಪಕಕ್ಕೆ ಎಲ್ಲರನ್ನೂ ಅವರು ಸಿಲೆಕ್ಟ್ ಮಾಡ್ಕೋಬೇಕು ಪಾತ್ರಗಳಿಗೆ ಅಂತಂದು ಹೇಳಿ ಎಲ್ಲರನ್ನೂ ಕರೆಸಿದರು. ಕೆಲವೊಂದು ಪಾತ್ರಗಳಿಗೆ ಅವರು ಏನಂತಂದ್ರೆ ಆಯ್ಕೆಯನ್ನು ಮಾಡಿಕೊಂಡ್ರು. ಆವಾಗ ಈ ವಿ.ಕೆ. ಅರೋರಾ ನಾಯಕನಿಗೆ ಆಗಕ್ಕೆ ಯಾರೂ ಅಷ್ಟು ಸರಿ ಅನ್ನಿಸ್ಲಿಲ್ಲ ಅವ್ರಿಗೆ, ನಾಯಕನ ಪಾತ್ರ ಕೊಡಕ್ಕೆ. ಈ ವಿ.ಕೆ. ಅರೋರಾ ನೋಡಿದ ಕೂಡಲೇ ಅವ್ರು ಏನಂತಂದ್ರು ಅಂತ, ಈತನೇ ನಮ್ಮ ನಾಯಕ ಆಗಕ್ಕೆ ಯೋಗ್ಯದಾನ ಅಂತಂದು ಹೇಳಿ ಅವರು ಅವನ ನಾಯಕನ ಪಾತ್ರಕ್ಕೆ ಆಯ್ಕೆ ಮಾಡಿಕೊಂಡ್ರು. ಆ ಹೊತ್ತಿನೊಳಗೆ DIG ಇದ್ದವರು ಅವ್ರು ಬಂದರು. ಏನು ಇವನು ನೀವು ಆಯ್ಕೆ ಮಾಡಕತ್ತೀರಿ, ಇವನ ಮೇಲೆ 17 ಕೇಸುಗಳದಾವು, ದೊಡ್ಡ ರೌಡಿ ಗ್ಯಾಂಗನ್ನು ಕಟ್ಟಿಕೊಂಡಾನ, ಇವನನ್ನು ನಾವೆಲ್ಲೂ ಕಳ್ಸೋಕ್ಕಾಗೋದಿಲ್ಲ, ನೃತ್ಯ ರೂಪಕ್ಕಂತ ಎಲ್ಲೂ ಕಳ್ಸೋಕ್ಕಾಗೋದಿಲ್ಲ ನಮ್ಮನ್ನ, ಇವನನ್ನು ನೀವು ಬಿಟ್ಟು ಬೇರೆಯವರನ್ನು ಆಯ್ಕೆ ಮಾಡ್ಕೋರಿ ಅಂತ ಹೇಳಿದರು. ಆವಾಗ ಅಲಕ್ನಂದ ಹೇಳಿದರು, ಇಲ್ಲ, ಅವನ್ನ ನೋಡಿದ್ರೆ ಹಂಗೆ ಅನಿಸೋದಿಲ್ಲ, ಏನೋ ತಪ್ಪಿ ಅವ ಈ ಒಂದು ರೌಡಿ ಆಗ್ಯಾನ, ಅವನ ಜವಾಬ್ದಾರಿಯನ್ನು ನಾನು ತಗೋತೀನಿ, ಅವನೆಲ್ಲೂ ಓಡಿ ಹೋಗ್ದಂಗೆ ನೋಡ್ತೀನಿ, ಅವನನ್ನು ಸಾಧ್ಯ ಆದ್ರೆ ನಾನು ಸರಿ ದಾರಿಗೆ ತರ್ತೀನಿ, ನನಗೆ ಮಾತ್ರ ನಾಯಕನ ಪಾತ್ರಕ್ಕೆ ಅವನೇ ಆಗಬೇಕು ಅಂಥೇಳಿ ಅವರು ಪಟ್ಟು ಹಿಡಿದ್ರು. ಆ DIG ಅವ್ರ ಮೇಲೆ ಒತ್ತಡವನ್ನು ತಂದರು. ಆವಾಗ ಅವರು ವಿಧಿ ಇಲ್ಲದೆ ಏನು ಮಾಡಿದರು ಅಂತಂದ್ರೆ, ಅವರ ಈ ಒಂದು ಬೇಡಿಕೆಗೆ ಅವರು ಒಪ್ಪಿಕೊಂಡ್ರು. ಮುಂದೆ ಏನಾಯಿತು ಅಂತಂದ್ರೆ, ಈ ಒಂದು ನೃತ್ಯ ರೂಪಕ ಈ ವಾಲ್ಮೀಕಿಯವರ ಅಂದರೆ ರವೀಂದ್ರನಾಥ ಠಾಗೋರ್ ಅವರು ಬರೆದಂಥದ್ದು.
ರವೀಂದ್ರನಾಥ್ ಟಾಗೋರ್ ಅವರ ಒಂದು ನಾಟಕ ಅದು, ವಾಲ್ಮೀಕಿಯ ಕಥೆ. ಅದರ ಒಂದು ತಾಲೀಮಿದ್ದದ್ದು ಪ್ರಾರಂಭ ಆಯಿತು. ಪ್ರಾರಂಭ ಆದ ಕೂಡಲೇ ಪ್ರತಿದಿನ ಈ ಕೈದಿಗಳಿಂದ ಅವ್ರು ಏನಂತಂದ್ರೆ ನಾಟಕವನ್ನು ಮಾಡಿಸ್ತಾ ಹೋದರು. ಮುಂದೆ ಈ ವಿಕ್ಕಿಯ ಹೆಂಗೆ ಪರಿವರ್ತನೆ ಆತ ಅನ್ನೋದನ್ನು ನಾವು ಮುಂದಿನ ವಿಡಿಯೋದೊಳಗೆ